ಎಲ್ಲರಿಗೂ ನಮಸ್ಕಾರ. ನಾನು ಕೃಪಾ ಎಸ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹನೂರು, ಚಾಮರಾಜನಗರ ಜಿಲ್ಲೆ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಈ ದಿನ ಮೈಸೂರು ವಿಶ್ವವಿದ್ಯಾನಿಲಯವು BA ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪತ್ರಿಕೆಯಲ್ಲಿನ ಪುರಂದರದಾಸರು ಮತ್ತು ಕನಕದಾಸರು, ಕನ್ನಡದ ಪ್ರಮುಖ ಕೀರ್ತನೆಕಾರರಾದಂತಹ ಇವರ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಈ ಒಂದು ಭಾಗದಲ್ಲಿ ನಾವು ನಡುಗನ್ನಡ ಕಾಲಘಟ್ಟದಲ್ಲಿ, ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖರೆನಿಸಿದಂತಹ ಪುರಂದರದಾಸರು ಮತ್ತು ಕನಕದಾಸರ ಕಾಲ, ದೇಶ, ಸ್ಥಳ ಮತ್ತು ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ. ಇದರ ಜೊತೆಗೆ ಅವರ ಕೀರ್ತನೆಗಳ ಮೂಲಕ ಅಂದಿನ ಜನರ ಜೀವನವನ್ನು ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಕನ್ನಡ ಸಂಗೀತದ ಲೋಕಕ್ಕೆ ಪುರಂದರದಾಸರ ಕೊಡುಗೆಯನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಸಾಕಷ್ಟು ಕೃತಿಗಳನ್ನು ಸಹ ರಚಿಸಿರುವಂತಹ ಕನಕದಾಸರ ಬಹುಮುಖಿ ವ್ಯಕ್ತಿತ್ವದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ನಾನು ಪುರಂದರದಾಸರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಪುರಂದರದಾಸರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಕಾಲ ಕ್ರಿಸ್ತಶಕ ಸರಿಸುಮಾರು 1550. ಪುರಂದರಗಡ ಎಂಬುದು ಇವರ ಜನ್ಮಸ್ಥಳವಾಗಿದೆ. ಪುರಂದರದಾಸರ ತಂದೆ ವರದಪ್ಪ ನಾಯಕ. ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ಇವರ ಪತ್ನಿ ಸರಸ್ವತಿಬಾಯಿ. ವ್ಯಾಸರಾಯರು ಇವರ ಗುರುಗಳಾಗಿದ್ದರು. ಪುರಂದರ ವಿಠಲ ಇವರ ಆರಾಧ್ಯ ದೈವವಾಗಿತ್ತು. ಮಹದೈಶ್ವರ್ಯದ ಮಡಿಲಲ್ಲಿ ಬೆಳೆದು ಹಣದ ಹುಚ್ಚು ಹಿಡಿದಿದ್ದ ಶೀನಪ್ಪ ನಾಯಕನೆಂಬ ವ್ಯಕ್ತಿಯು ಮೂಗುತಿ ಪ್ರಸಂಗದಂತಹ ಅಪೂರ್ವ ಘಟನೆಯ ಪರಿಣಾಮವಾಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹರಿದಾಸನಾಗಿರಬೇಕು. ನಂತರ ಹೆಂಡಿರು ಮಕ್ಕಳೊಂದಿಗೆ ವಿಜಯನಗರಕ್ಕೆ ಬಂದು ವ್ಯಾಸರಾಯರಿಂದ ಮಂತ್ರೋಪದೇಶವನ್ನು ಪಡೆದು ದಾಸರಾದರು. ಅವರ ಮುಂದಿನ ಜೀವನವೆಲ್ಲ ಹರಿಸಮರ್ಪಿತವಾಯಿತು. ಅವರ ವಿಷಯವಾಗಿ ಪ್ರಚಲಿತವಾಗಿದ್ದ ದಂತಕಥೆ, ಕೀರ್ತನೆಗಳ ಮಥಿತಾರ್ಥವು ಇದೇ ಆಗಿದೆ. ಅವರೇ ಬರೆದ ಹಾಡುಗಳಿಂದಲೂ ಸಹ ಇದಕ್ಕೆ ಪುಷ್ಟಿ ದೊರೆಯುತ್ತದೆ. ಪುರಂದರದಾಸರು ತಮ್ಮ ಇಷ್ಟದೈವವನ್ನು ಕುರಿತು ಭಾವ ಪರವಶತೆಯಿಂದ ಹಾಡಿದ ಗೀತೆಗಳೇ ಇಂದು ಅವರನ್ನು ಕವಿಯ ಸ್ಥಾನಕ್ಕೆ ಏರಿಸಿವೆ. ತ್ಯಾಗರಾಜರು ವ್ಯಾಸ ಬೋಧಿತ ಶಿಷ್ಯ ಹರಿದಾಸ ಕುಲವರ್ಯ ನಿಮ್ಮ ನೆನೆವುದೇ ಪುಣ್ಯ, ಪಾಡುವುದೇ ಶುಭ ಕಾರ್ಯ ಎಂದು ಪುರಂದರದಾಸರನ್ನು ಹಾಡಿ ಹೊಗಳಿದ್ದಾರೆ. ದಾಸ ಸಾಹಿತ್ಯಕ್ಕೆ ಮತ್ತು ಕರ್ನಾಟಕ ಸಂಸ್ಕೃತಿಗೆ ಇವರ ಕೊಡುಗೆ ಅಪಾರವಾದುದು. ಪುರಂದರದಾಸರ ಕೀರ್ತನೆಗಳು ಸಕಲ ಜನಪ್ರಿಯವಾಗಿದ್ದು ಇವು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಶ್ರೇಷ್ಠ ಕೊಡುಗೆಗಳಾಗಿವೆ. ಇವರು ಸುಮಾರು 4,75,000 ಕೀರ್ತನೆಗಳನ್ನು ರಚಿಸಿರುವರೆಂಬ ಉಲ್ಲೇಖವಿದೆ. ಆದರೆ ಇದನ್ನು ನಂಬಲು ಸಾಧ್ಯವಿಲ್ಲ. ಬಹುಶಃ ಬೇರೆ ಯಾರಾದರೂ ಅವರ ಹೆಸರಿನಲ್ಲಿ ಇವುಗಳನ್ನು ಸೇರಿಸಿರಬಹುದು ಅನ್ನುವಂತಹ ಒಂದು ನಂಬಿಕೆಯೂ ಸಹ ಇದೆ. ಆದರೆ ಸದ್ಯಕ್ಕೆ ಲಭಿಸಿರುವಂತಹ ಅವರ ಕೀರ್ತನೆಗಳೇ ಅವರ ಸಿದ್ಧಿ ಮತ್ತು ಪ್ರಸಿದ್ಧಿಗಳನ್ನು ಸಾರೋದಕ್ಕೆ ಸಾಕಾಗಿವೆ. ಅವರ ರಚನೆಗಳಲ್ಲಿ ವೇದಾಂತದ ಸಾರವಿದೆ, ಸಂಗೀತದ ಸಾಮರಸ್ಯವಿದೆ, ಜೊತೆಗೆ ಸಾಹಿತ್ಯದ ಸ್ವಾರಸ್ಯವೂ ಇದೆ. ಈ ತ್ರಿವೇಣಿ ಸಂಗಮದಲ್ಲಿ ಮಿಂದು ಬಂದ ಬದುಕು ಎಂದೆಂದಿಗೂ ಕೃತಾರ್ಥವಾದೀತು ಎಂಬ ಮಾತಿಗೆ ಇವು ಸಾಕ್ಷಿಯಾಗಿವೆ.
ಇವರ ಸಾಹಿತ್ಯವನ್ನು ನಾವು ಪುರಂದರೋಪನಿಷತ್ತು ಎಂದು ಕರೆಯುತ್ತಿದ್ದೇವೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಇವರು ಹೊಗಳಿಸಿಕೊಂಡಿದ್ದಾರೆ. ಇವರ ಕೀರ್ತನೆಗಳನ್ನು ವಿಷಯಾನುಗುಣವಾಗಿ ನಾವು ಹಲವಾರು ವಿಧಗಳಾಗಿ ವರ್ಗೀಕರಿಸಬಹುದು. ಅವುಗಳಲ್ಲಿ ಪ್ರಮುಖವಾದವು ಅಂತ ಹೇಳಿದ್ರೆ ಕೃಷ್ಣ ಲೀಲೆಗಳನ್ನು ಬಣ್ಣಿಸುವಂತಹ ಕೀರ್ತನೆಗಳು, ಹರಿನಾಮ ಸ್ಮರಣೆಯನ್ನು ಮಾಡುವಂತಹ ಕೀರ್ತನೆಗಳು, ಸಮಾಜ ಬೋಧನೆಯ ಕೀರ್ತನೆಗಳು, ಸಮಾಜ ವಿಮರ್ಶೆ ಮಾಡುವ ಕೀರ್ತನೆಗಳು, ಅಂತರಂಗ ನಿವೇದನೆಯ ಕೀರ್ತನೆಗಳು, ಇವುಗಳನ್ನು ಅತ್ಯಂತ ಪ್ರಮುಖವಾಗಿ ನಾವು ಗುರುತಿಸಬಹುದು. ಪುರಂದರದಾಸರು ತಮ್ಮ ಅನೇಕ ಕೀರ್ತನೆಗಳಲ್ಲಿ ಹರಿಸರ್ವೋತ್ತಮ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ. ತಮ್ಮ ಇಷ್ಟದೈವವನ್ನು ನಾನಾ ಬಗೆಯಲ್ಲಿ ಬಣ್ಣಿಸಿದ್ದಾರೆ. ಈ ಪರಿಯ ಸೊಬಗನಾವ ದೇವರುಳು ನಾ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಎಂಬ ಅದ್ವಿತೀಯ ವರ್ಣನೆಯಲ್ಲಿ, ಹಾಗೆಯೇ ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಗೆಗೆ ಬರಲಿ ಎಂಬ ಪ್ರಾರ್ಥನೆಯಲ್ಲಿ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಎಂಬ ರೂಪಕೋಕ್ತಿಯಲ್ಲಿ ಹರಿಗುಣಗಾನ ಮಾಡಿರುವುದನ್ನು ನಾವು ಕಾಣಬಹುದು. ಜೊತೆಗೆ ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೊಡೆಯ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುವುತನದಲ್ಲಿ ನೋಡೆ ಜಗದಾದಿ ಗುರುವು ಎಂಬ ಕೀರ್ತನೆಯ ಮೂಲಕ ಹರಿಯ ಶ್ರೇಷ್ಠತೆಯನ್ನು ಮನದುಂಬಿ ಬಣ್ಣಿಸಿದ್ದಾರೆ. ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಅಂದಿನ ಸಮಾಜದಲ್ಲಿ ಇದ್ದಂತಹ ಅಂಕುಡೊಂಕುಗಳನ್ನು ಎತ್ತಿ ಹಿಡಿದು ಆ ಮೂಲಕ ಅಲ್ಲಿನ ಒಂದು ಲೋಪದೋಷಗಳನ್ನು ತಿದ್ದುವ ಒಂದು ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿರೋದನ್ನು ಗುರುತಿಸಬಹುದು. ಮಡಿ 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 ಎಂದು ಮೂರು ಮಾರು ಹಾರುತಿ ಮಡಿಯಲ್ಲಿ ಹುದು ಬಿಕನಾಶಿ ಎಂದು ಹೇಳುವ ಮೂಲಕ ವೈದಿಕ ಧರ್ಮದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂತಹ ಅರ್ಥಹೀನವಾದಂತಹ ಆಚರಣೆಗಳನ್ನು ಅವರು ಬಹಳ ಉಗ್ರವಾಗಿ ಖಂಡಿಸಿದ್ದಾರೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭವತಿ ಇಲ್ಲ, ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದನ್ನು ಕಂಡು. ಈ ಮೊದಲಾದ ಕೀರ್ತನೆಗಳ ಮೂಲಕ ಮನುಷ್ಯನ ಡಂಬಾಚಾರವನ್ನು ಕುರಿತು ಟೀಕಿಸಿದ್ದಾರೆ. ಧರ್ಮಕ್ಕೆ ಕೈಬಾರದಿ ಕಾಲ, ಸತ್ಯವಂತರಿಗಿದು ಕಾಲವಲ್ಲ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲೆಗೆ, ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ, ಸತ್ಯವೇ ಸ್ನಾನ ಜಪ ನೇಮ ಹೋಮ, ಯಾರು ಹಿತವರು ನಿನಗೆ ಈ ಮೂವರೊಳಗೆ. ಈ ಮೊದಲಾದ ಕೀರ್ತನೆಗಳಲ್ಲಿ ಸಮಾಜ ವಿಮರ್ಶೆಯ ಜೊತೆಗೇನೆ ತಿಳಿಹಾಸ್ಯ, ವಿಡಂಬನೆ, ವಿಷಾದ ಇತ್ಯಾದಿ ನಾನಾ ಭಾವಗಳು ಹದವರಿತು ಬೆರೆತು ಮಾರ್ಮಿಕವಾಗಿ ನಮ್ಮ ಮನ ತಟ್ಟುತ್ತವೆ. ಪುರಂದರದಾಸರ ಕೀರ್ತನೆಗಳ ಅತ್ಯಂತ ಮಹತ್ವವಾದಂತಹ ಹಾಗೆಯೇ ಚೇತೋಹಾರಿಯಾದಂತಹ ಅಂಶ ಅಂತ ಹೇಳಿದ್ರೆ ಅದು ಬಾಲಕೃಷ್ಣನ ಲೀಲೆಗಳ ವರ್ಣನೆ. ಕೃಷ್ಣನ ಒಂದು ಬಣ್ಣನೆಯನ್ನು ಪುರಂದರದಾಸರು ಬಹಳ ಅದ್ಭುತವಾಗಿ ಮನದುಂಬಿ ಬಣ್ಣಿಸಿದ್ದಾರೆ. ಆಡಿದನೋ ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ, ಪೋಗದಿರಲೋ ರಂಗ ಬಾಗಿಲಿಂದಾಚೆಗೆ, ಯಾರೇ ಬಂದವರು ಬಾರೆ ಗೋಪಮ್ಮ ಬಾಲಯ್ಯ ನಳುತ್ತಾನೆ, ಆಡಿಸಿದಳೆ ಶೋಧೆ ಜಗದೋದ್ಧಾರನ, ದೂರು ಮಾಡುವರೇ ರಂಗಯ್ಯನ, ಗುಮ್ಮನ ಕರೆಯದಿರೆ ಅಮ್ಮ ಮೊದಲಾದ ಭಾಗವತ ಪುರಾಣದ ಹಿನ್ನೆಲೆಯುಳ್ಳ ಕೃಷ್ಣನ ಲೀಲೆಗಳನ್ನು ಬಣ್ಣಿಸುವಂತಹ ಕೀರ್ತನೆಗಳಲ್ಲಿ ಅದ್ಭುತವಾದಂತಹ ವಾತ್ಸಲ್ಯ, ಶೃಂಗಾರ, ಹಾಸ್ಯ ಭಾವಗಳು ಅಭಿವ್ಯಕ್ತಿಯನ್ನು ಪಡೆದಿದ್ದು ಭಕ್ತಿರಸ ಇಲ್ಲೆಲ್ಲ ಉಕ್ಕೇರಿರೋದನ್ನು ಗಮನಿಸುತ್ತೇವೆ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ರಂಗ,
ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಈಸಬೇಕು ಇದ್ದು ಜಯಿಸಬೇಕು. ಇವೇ ಮೊದಲಾದ ಕೀರ್ತನೆಗಳಲ್ಲಿ ಭಕ್ತನ ಆರ್ತತೆ, ಸಲಿಗೆ, ಆತ್ಮವಿಶ್ವಾಸ, ನೈಜವಾದ ಅಂತರಂಗ ನಿವೇದನೆ ಇತ್ಯಾದಿ ಭಾವಗಳು ಸೊಗಸಾಗಿ ಮೂಡಿ ನಿಂತಿರೋದನ್ನು ನಾವು ಗಮನಿಸಬಹುದು. ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ಬಹಳ ಸೊಗಸಾದ ಭಾಷೆಯನ್ನು ಬಳಕೆ ಮಾಡಿದ್ದಾರೆ. ಅಲಂಕಾರಗಳನ್ನು ಬಹಳ ಚಮತ್ಕಾರಯುತವಾಗಿ ಬಳಕೆ ಮಾಡಿದ್ದಾರೆ. ಆತ್ಮೀಯತೆ ಮತ್ತು ಸ್ವಾನುಭವಗಳ ಮೌಲ್ಯದಿಂದಾಗಿ ಅವರ ಕೀರ್ತನೆಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನಗಳನ್ನು ಪಡೆದುಕೊಂಡಿವೆ. ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ದೃಷ್ಟಾಂತಾಲಂಕಾರವನ್ನು ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಒಂದು ಸಣ್ಣ ಉದಾಹರಣೆಯನ್ನು ನೋಡೋದಾದರೆ, ಶಕ್ತರಾದರೆ ನೆಂಟರೆಲ್ಲ ಹಿತರು, ಅದೇ ಅಶಕ್ತರಾದರೆ ಅವರೇ ವೈರಿಗಳು ಲೋಕದಲ್ಲಿ. ಈ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಡಲು ಅವರು ಸೂರ್ಯ ಮತ್ತು ತಾವರೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅದೇನಪ್ಪ ಅಂದರೆ, ಕಮಲತಾನರ್ಕನಲ್ಲಿ ಕಡು ನಂಟುತನದಿಂದ ಓಲಾಡುತ್ತಿರಲು, ಕ್ರಮ ತಪ್ಪಿ ನೀರಿಂದ ಹೊರಗೆ ಬೀಳಲು ರವಿಯ ಅಮಿತ ಕಿರಣಗಳಿಂದ ಕಂದಿ ಹೋಗುವುದು. ನೋಡಿ, ಎಷ್ಟು ಅದ್ಭುತವಾದಂತಹ ಒಂದು ದೃಷ್ಟಾಂತವನ್ನು ಕೊಡುವ ಮೂಲಕ ಈ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂಬಿಗ ನಾ ನಿನ್ನ ನಂಬಿದೆ ಎಂಬ ಕೀರ್ತನೆಯ ಮೂಲಕ ನಿಜವಾದಂತಹ ಭಕ್ತನಾದವನಿಗೆ ಇರಬೇಕಾದಂತಹ ಒಂದು ಸಮರ್ಪಣಾ ಮನೋಭಾವವನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಇದು ಒಂದು ಸುಂದರವಾದಂತಹ ರೂಪಕೋಕ್ತಿಯಾಗಿದೆ. ಇಲ್ಲಿ ಹರಿನಾಮವನ್ನು ಕಲ್ಲು ಸಕ್ಕರೆ ಅಂತ ಹೇಳಿ ಕರೆದಿದ್ದಾರೆ. ಇದು ವ್ಯಾಪಾರಿ ಪರಿಭಾಷೆಯಲ್ಲಿ ಇರುವಂತಹ ಒಂದು ಕೀರ್ತನೆಯಾಗಿದೆ. ಇದರ ಜೊತೆಗೆ ಗಿಳಿಯು ಪಂಜರದೊಳಿಲ್ಲ, ರಾಮ ರಾಮ ಬರಿದೆ ಪಂಜರವಾಯಿತಲ್ಲ ಎಂಬ ಕೀರ್ತನೆಯಲ್ಲಿ ಅದ್ಭುತವಾದಂತಹ ರೂಪಕವನ್ನು ಬಳಸಿದ್ದಾರೆ. ಇಲ್ಲಿ ಗಿಳಿ ಅನ್ನೋದು ಮನುಷ್ಯನ ಆತ್ಮವನ್ನು, ಹಾಗೆಯೇ ಪಂಜರ ಅನ್ನೋದು ಮನುಷ್ಯನ ದೇಹವನ್ನು ಸೂಚಿಸುವಂತಹದ್ದಾಗಿದೆ. ಮೃತ್ಯುವಿನ ನಿಗೂಢತೆಯನ್ನು ಈ ಕೀರ್ತನೆ ಅತ್ಯಂತ ಸೊಗಸಾಗಿ ಚಿತ್ರಿಸುತ್ತದೆ. ಅಪಾರವಾದುದನ್ನು ಕಡಿಮೆ ಮಾತುಗಳಲ್ಲಿ ಹೇಳುವುದು ಪುರಂದರದಾಸರ ಕೀರ್ತನೆಗಳ ಒಂದು ಪ್ರಮುಖ ಲಕ್ಷಣವಾಗಿದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ, ಬಲಿಗೊಲಿದು ಸತ್ಪದವಿಯ ನಿತ್ತೆ. ಇದು ಕೇವಲ 2 ಸಾಲುಗಳ ಒಂದು ಕೀರ್ತನೆ. ಇಲ್ಲಿ 2 ಸಾಲುಗಳಲ್ಲಿ ಅಹಲ್ಯೆ ಮತ್ತು ಬಲಿ ಮಹಾರಾಜ, ಬಲಿ ಚಕ್ರವರ್ತಿಯ ಕಥೆಗಳು ಅಡಗಿರೋದನ್ನು ನಾವು ಗಮನಿಸಬಹುದು. ಬಹಳ ಸೂಕ್ಷ್ಮವಾಗಿ ಇದನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತೆ. ಅರ್ಥಾಲಂಕಾರಕ್ಕೆ ಈ ಕೀರ್ತನೆ ಅತ್ಯಂತ ಉತ್ತಮವಾದಂತಹ ಉದಾಹರಣೆಯಾಗಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಕೀರ್ತನೆ ಶಬ್ದಾಲಂಕಾರಕ್ಕೆ ಅತ್ಯಂತ ಸಮರ್ಥವಾದ ನಿದರ್ಶನವಾಗಿದೆ. ಹಾಗೆ ರಾಗಿ ತಂದೀರ್ಯ ಭಿಕ್ಷಕ್ಕೆ ರಾಗಿ ತಂದೀರ್ಯ ಎಂಬ ಕೀರ್ತನೆಯ ಮೂಲಕ ಶ್ಲೇಷಾಲಂಕಾರವನ್ನು ಅತ್ಯಂತ ಸಮರ್ಪಕವಾಗಿ ಬಳಕೆ ಮಾಡಿದ್ದಾರೆ. ಅಲ್ಲಿ ಅನ್ನದಾನವ ಮಾಡುವರಾಗಿ, ಅನ್ನ ಸತ್ರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ ಅಂತ ಹೇಳ್ತಾರೆ. ಇಲ್ಲಿ ರಾಗಿ ಅನ್ನುವಂಥದ್ದು ಒಂದು ಸೂಚಿಸುವ ಪದವೂ ಹೌದು. ಹಾಗೆಯೇ ರಾಗಿ ಅನ್ನುವಂತಹ ಒಂದು ಶಬ್ದವನ್ನು ನೋಡಿದಾಗ ಪ್ರೀತಿಯನ್ನು ಪಡೆದವನೇ ರಾಗಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರ ಜೊತೆಗೆ ಮಾಡುವರು ಆಗಿ, ಈ ರೀತಿಯಲ್ಲಿ ಕ್ರಿಯಾಪದವಾಗಿಯೂ ಆ ಅರ್ಥವನ್ನು ನಾವು ನೋಡಬೇಕಾಗತ್ತೆ. ಅಷ್ಟೇ ಅಲ್ಲ, ಪುರಂದರದಾಸರ ಕೀರ್ತನೆಗಳು ಜನಪ್ರಿಯವಾಗಿರೋದಕ್ಕೆ ಇನ್ನೂ ಹಲವಾರು ಅಂಶಗಳು ಕಾರಣವಾಗಿವೆ. ಅವುಗಳಲ್ಲಿ ಪ್ರಮುಖವಾಗಿ ಅವರು
ತಮ್ಮ ಕೀರ್ತನೆಗಳಲ್ಲಿ ಬಳಕೆ ಮಾಡಿರುವ ಗಾದೆಗಳು ಮತ್ತು ನುಡಿಗಟ್ಟುಗಳು ಕಾರಣವಾಗಿವೆ. ಅಂದುಗೆ ಅರಳೆಲೆ ಇಟ್ಟರೆ ಕೋಡಗ ಕಂದನಾಗಬಲ್ಲದೆ ಅಂತ ಹೇಳಿ ಪ್ರಶ್ನಿಸ್ತಾರೆ. ಮಂಡೂಕ ಕೂಗಲದು ಮಂತ್ರವೆನ್ನಬಹುದೇ? ನೆಂಟರಿಗೆ ಸಾಲವನ್ನು ಕೊಡುವಾತ ಮೂರ್ಖ. ಹೇನುವಲ್ಲದೆ ಮುಡಿದ ಹೂವಿನ ಪರಿಮಳ ಮೊದಲಾದಂತಹ ಈ ನುಡಿಗಟ್ಟುಗಳು ಮತ್ತು ಗಾದೆಗಳನ್ನು ಬಳಕೆ ಮಾಡುವ ಮೂಲಕ ಅವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಹತ್ತಿರವಾಗಿದ್ದಾರೆ. ಇನ್ನು ಅವರು ಹರಿಭಕ್ತಿಯ ಪ್ರತಿಪಾದನೆಗೆ ಮತ್ತು ಆಧ್ಯಾತ್ಮದ ಬೋಧನೆಗಳಿಗಾಗಿ ಸುಳಾದಿ ಉಗಾಭೋಗಗಳನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರಚಿಸಿದ್ದಾರೆ. ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಇವರು ನೀಡಿರುವಂತಹ ಕೊಡುಗೆಯನ್ನು ಆಧರಿಸಿ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗಿದೆ. ಪುರಂದರ ವಿಠಲ ಎಂಬುದು ಇವರ ಕೀರ್ತನೆಗಳ ಅಂಕಿತವಾಗಿದೆ. ಒಟ್ಟಿನಲ್ಲಿ ಪುರಂದರದಾಸರು ಕನ್ನಡ ನಾಡಿನ ಕೀರ್ತಿ ಪುರುಷರಲ್ಲಿ ಒಬ್ಬರಾಗಿದ್ದು, ಕೀರ್ತನಕಾರರಾಗಿ, ಭಕ್ತರಾಗಿ, ಸಂಗೀತ ಲೋಕದ ದಿಗ್ಗಜರಾಗಿ, ಕನ್ನಡದ ಸಾಹಿತ್ಯಿಕ ಸಾಂಸ್ಕೃತಿಕ ಲೋಕದಲ್ಲಿ ಧ್ರುವತಾರೆಯಾಗಿ ಮಿನುಗುತ್ತಿದ್ದಾರೆ. ಇನ್ನು ಕನ್ನಡದ ಮತ್ತೊಬ್ಬ ಪ್ರಮುಖ ಕೀರ್ತನಕಾರರಾದಂತಹ ಕನಕದಾಸರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ. ಕನಕದಾಸರು ಸಹ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಕಾಲ ಕ್ರಿಸ್ತಶಕ ಸರಿಸುಮಾರು 1550. ಕನಕದಾಸರು ಕವಿಯಾಗಿ, ಕೀರ್ತನಕಾರರಾಗಿ, ಉತ್ತಮ ಆಡಳಿತಗಾರರಾಗಿ, ಸಮಾಜ ಸುಧಾರಕರಾಗಿಯೂ ಗುರುತಿಸಿಕೊಂಡಿದ್ದಂಥವರು. ಕನಕದಾಸರು ಧಾರವಾಡ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ. ಇವರು ಒಮ್ಮೆ ನೆಲ ಅಗೆಯುವಾಗ ಅವರಿಗೆ ಅಪಾರವಾದ ಧನಕನಕ ಲಭಿಸಿತು. ಆದ್ದರಿಂದ ಅಂದಿನಿಂದ ಅವರಿಗೆ ಕನಕನಾಯಕ ಅನ್ನುವಂಥ ಒಂದು ಹೆಸರು ಲಭಿಸಿತು. ಕನಕ ಕಾಗಿನೆಲೆ ಎಂಬಲ್ಲಿ ಭವ್ಯವಾದಂತಹ ಗುಡಿಯೊಂದನ್ನು ಕಟ್ಟಿಸಿ ಅದರಲ್ಲಿ ಆದಿಕೇಶವನ ಮೂರ್ತಿಯನ್ನು ಸ್ಥಾಪಿಸಿದ. ಮುಂದೆ ಆತ ಬಂಕಾಪುರದ ದಂಡನಾಯಕನಾಗಿ ವಿಜಯನಗರ ಸಾಮ್ರಾಜ್ಯದ ಆಶ್ರಯದಲ್ಲಿ ಬದುಕಿದ್ದ. ಯುದ್ಧವೊಂದರಲ್ಲಿ ಹೋರಾಟ ಮಾಡ್ತಾ ತನ್ನವರನ್ನೆಲ್ಲ ಅಲ್ಲಿ ಕಳೆದುಕೊಂಡು ಬಳಲುತ್ತಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಂಸಾರದಲ್ಲಿ ವೈರಾಗ್ಯ ಅಥವಾ ವಿರಕ್ತಿ ಮೂಡಿ ಅವರು ಭಕ್ತರಾಗಿ ಕನಕದಾಸರಾಗಿ ಮಾರ್ಪಾಟಾದರು. ನಂತರ ಅವರು ಹಂಪೆಗೆ ಬಂದು ಅಲ್ಲಿ ವ್ಯಾಸರಾಯರ ಶಿಷ್ಯರಾಗಿ ತಮ್ಮ ಮುಂದಿನ ಬದುಕನ್ನು ದೂಡಿದರು. ಇವರು ಪುರಂದರದಾಸರ ಸಮಕಾಲೀನರಾಗಿದ್ದರು. ಈಗಾಗಲೇ ನಾನು ಹೇಳಿದೆ ಅವರು ಕವಿಯೂ ಹೌದು ಅಂತ ಹೇಳಿ. ಇದಕ್ಕೆ ಅವರು ರಚಿಸಿರುವಂತಹ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿಸಾರ ಮೊದಲಾದಂತಹ ಕೃತಿಗಳು ಸಾಕ್ಷಿಯಾಗಿವೆ. ಕನಕದಾಸರು ರಚಿಸಿರುವಂತಹ ಕೃತಿಗಳಲ್ಲಿ ನಳಚರಿತ್ರೆ ಪ್ರಮುಖವಾದ ಕೃತಿಯಾಗಿದೆ. ಇದು ಭಾಮಿನಿ ಷಟ್ಪದಿಯ ಒಂದು ಕಾವ್ಯವಾಗಿದೆ. ಮಹಾಭಾರತ ಕಾವ್ಯದಲ್ಲಿ ಬರುವಂತಹ ಒಂದು ಸಣ್ಣ ಕಥಾ ಪ್ರಸಂಗ ಈ ಕಾವ್ಯಕ್ಕೆ ಆಧಾರವಾಗಿದೆ. ಕಾಡಿನಲ್ಲಿ ನಳ ದಮಯಂತಿಯರು ಪಡುವಂತಹ ಒಂದು ಪಾಡೆ ಈ ಕಾವ್ಯದ ಒಂದು ಮೂಲ ತಿರುಳಾಗಿದೆ. ಕರುಣರಸ ನಿರ್ವಹಣೆಗೆ ಇದೊಂದು ಉತ್ತಮವಾದ ನಿದರ್ಶನವಾಗಿದೆ. ಇನ್ನು ಕನಕದಾಸರ ಕೃತಿಗಳಲ್ಲಿ ಮತ್ತೊಂದು ಪ್ರಮುಖ ಕೃತಿ ಅಂತ ಹೇಳಿದ್ರೆ ಮೋಹನ ತರಂಗಿಣಿ. ಇದು ಒಂದು ಸಾಂಗತ್ಯ ಕೃತಿಯಾಗಿದೆ. ಭಾರತ ಭಾಗವತಗಳಲ್ಲಿ ನಿರೂಪಿತವಾಗಿರುವಂತಹ ಕಾಮದಹನ, ಉಷಾ ಅನಿರುದ್ಧ ಪ್ರಣಯ ಪ್ರಸಂಗ, ಕೃಷ್ಣ ಬಾಣಾಸುರ ಯುದ್ಧ ಮೊದಲಾದಂತಹ ಕಥಾ ಸಂಗತಿಗಳನ್ನು ಇಲ್ಲಿ ಅತ್ಯಂತ ಕಲಾತ್ಮಕವಾಗಿ ಕವಿ ಚಿತ್ರಿಸಿದ್ದಾರೆ. ಇದಕ್ಕೆ ಶ್ರೀಕೃಷ್ಣ ಚರಿತೆ ಎಂಬ ಮತ್ತೊಂದು ಹೆಸರು ಇರೋದನ್ನು ನಾವು ಗಮನಿಸಬಹುದು. ಪೌರಾಣಿಕ ಕಥೆಯನ್ನು ಬಳಸಿಕೊಂಡು ಇಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದರೂ ಸಹ
ಇದರಲ್ಲಿ ನಾವು ಸಮಕಾಲೀನ ಜನಜೀವನವನ್ನು ಕಾಣಬಹುದಾಗಿದೆ. ಇನ್ನು ಹರಿಭಕ್ತಿ ಸಾರ ಎನ್ನುವಂತಹ 110 ಭಾಮಿನಿ ಷಟ್ಪದಿಗಳನ್ನು ಒಳಗೊಂಡ ಒಂದು ಜನಪ್ರಿಯ ಕೃತಿಯನ್ನು ಕನಕದಾಸರು ರಚಿಸಿದ್ದಾರೆ. ನೀತಿ, ಭಕ್ತಿ, ವೈರಾಗ್ಯಗಳನ್ನು ಹೇಳುವ ಕೃತಿಯಾಗಿ ಇದು ನಮಗೆ ಕಂಡುಬರುತ್ತೆ. ಪ್ರತಿ ಪದ್ಯದ ಅಂತ್ಯದಲ್ಲಿಯೂ ಸಹ ರಕ್ಷಿಸು ನಮ್ಮನು ಅನವರತ ಎಂಬ ಮಾತು ಕಂಡುಬರುತ್ತೆ. ಆ ಮೂಲಕ ಕೃಷ್ಣನ ಒಂದು ಮಹಿಮೆಯನ್ನು ಸಾರುವುದು ಇಲ್ಲಿನ ಒಂದು ಉದ್ದೇಶವಾಗಿರೋದನ್ನು ನಾವು ಗುರುತಿಸ್ತೇವೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಎಂಬ ಸಾಲುಗಳು ಇಲ್ಲಿನ ನಿರೂಪಣೆಯ ಒಂದು ಲೀಲಾಜಾಲತೆಯನ್ನು ನಾವಿಲ್ಲಿ ಗುರುತಿಸ್ತೀವಿ. ಇನ್ನು ರಾಮಧಾನ್ಯ ಚರಿತೆ ಎಂಬ ಮತ್ತೊಂದು ಕೃತಿಯನ್ನು ಕನಕದಾಸರು ರಚಿಸಿದ್ದಾರೆ. ಇದರ ಕಥೆ ಸ್ವಕಪೋಲ ಕಲ್ಪಿತವಾಗಿದೆ. ರಾಗಿ ಮತ್ತು ಭತ್ತ ಈ ಎರಡೂ ಧಾನ್ಯಗಳ ನಡುವೆ ಯಾವುದು ಶ್ರೇಷ್ಠ ಎಂಬ ಬಗ್ಗೆ ವಿವಾದ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತಹ ಶ್ರೀರಾಮ ಮಧ್ಯಪ್ರವೇಶ ಮಾಡಿ ರಾಗಿ ಮತ್ತು ಭತ್ತ ಇವೆರಡನ್ನೂ ಸಹ 6 ತಿಂಗಳ ಕಾಲ ಒಂದು ಕಾರಾಗೃಹದಲ್ಲಿ ಇರಿಸಲು ಸೂಚನೆಯನ್ನು ಕೊಡ್ತಾನೆ. ಆನಂತರದಲ್ಲಿ ಬಂದು ನೋಡಿದಾಗ ರಾಗಿ ತನ್ನ ಮೂಲ ಸ್ವರೂಪವನ್ನು ಹಾಗೆಯೇ ಉಳಿಸ್ಕೊಂಡಿತ್ತು, ಆದರೆ ಭತ್ತ ಅದು ತನ್ನ ಸಾರವನ್ನು ಕಳೆದುಕೊಂಡಿತ್ತು. ಆಗ ರಾಮ ರಾಗಿಯೇ ಸಾರಹೃದಯ, ಭತ್ತ ನಿಸ್ಸಾರ ಎಂದು ತೀರ್ಪನ್ನು ಸಾಕ್ಷಿ ಸಮೇತವಾಗಿ ಕೊಡ್ತಾನೆ. ಆ ಮೂಲಕ ದೇವರು ಬಡವರ ಪಕ್ಷಪಾತಿ ಮತ್ತು ಸಾಮಾನ್ಯ ಜನರೇ ಶ್ರೇಷ್ಠರು ಅನ್ನೋದನ್ನು ಈ ಒಂದು ಕೃತಿಯ ಮೂಲಕ ಪ್ರತಿಪಾದಿಸೋದಕ್ಕೆ ಕನಕದಾಸರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ನಮಗೆ ಭಾಸವಾಗುತ್ತೆ. ಇನ್ನು ಕನಕದಾಸರು ಕೀರ್ತನಕಾರರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆದಿಕೇಶವನ ಪರಮ ಭಕ್ತರಾಗಿದ್ದಂತಹ ಇವರು ಕಾಗಿನೆಲೆಯ ಆದಿಕೇಶವ ಎಂಬ ಅಂಕಿತದ ಜೊತೆಯಲ್ಲಿ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಇದರ ಜೊತೆಗೆ ಸಮಾಜದ ಲೋಪದೋಷಗಳನ್ನು ಬಹಳ ನಿರ್ಭೀತಿಯಿಂದ ವಿವೇಚಿಸಬಲ್ಲಂತಹ ವಿಮರ್ಶಕರಾಗಿ ಇವರನ್ನು ನಾವು ಕಾಣ್ತೇವೆ. ಸಮಾಜದಲ್ಲಿದ್ದಂತಹ ಅಸಮಾನತೆಯನ್ನು ತೊಡೆದು ಹಾಕಲು ಅಹರ್ನಿಶಿ ದುಡಿದರು. ಅಂದಿನ ಸಮಾಜದಲ್ಲಿದ್ದ ವರ್ಗ ತಾರತಮ್ಯವನ್ನು ಬಹಳ ತೀಕ್ಷ್ಣವಾಗಿ ಖಂಡಿಸಿದರು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದು ಪ್ರಶ್ನಿಸುವ ಮೂಲಕ ಭಗವಂತನ ಕೃಪೆಯಿಂದ ಭೂಮಿಗೆ ಬಂದಿರುವಂತಹ ಪ್ರತಿಯೊಬ್ಬರೂ ಸಹ ಸಮಾನರು ಎಂಬ ತತ್ವವನ್ನು ಸಾರಿದರು. ಹಾಗೆಯೇ ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ, ಹೊಲೆಯ ಹೊರಗಿಹನೆ ಮೊದಲಾದ ಕೀರ್ತನೆಗಳಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿರೋದನ್ನು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯ ಕಾಯಕವು ಉತ್ತಮವಾದದ್ದೇ ಎನ್ನುವ ವೃತ್ತಿಗೌರವವನ್ನು ಅವರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ಕೀರ್ತನೆಯಲ್ಲಿ ನಾವು ಕಾಣಬಹುದು. ಹಾಗೆಯೇ ಜೀವನದ ಅತಿ ದೊಡ್ಡ ಗುರಿ ಅಂತ ಹೇಳಿದ್ರೆ ಅದು ಆದಿಕೇಶವನ ಧ್ಯಾನ ಮಾಡುವ ಮೂಲಕ ಮುಕ್ತಿಯೆಡೆಗೆ ಸಾಗೋದು ಅನ್ನೋದನ್ನು ತಮ್ಮ ಕೀರ್ತನೆಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಡಾಂಭಿಕ ಭಕ್ತಿಯನ್ನು ಮತ್ತು ಡಾಂಭಿಕ ಭಕ್ತರನ್ನು ಬಹಳ ಕಟುವಾಗಿ ಅವರು ಖಂಡಿಸಿದ್ದಾರೆ. ಎಳ್ಳು ಕಾಳಿನಷ್ಟು ಭಕ್ತಿಯನ್ನೊಳಗಿಲ್ಲ ಕಳ್ಳರಿಗೆ ಕಳ್ಳನಂತೆ, ಬೆಳ್ಳಕ್ಕಿಯಂದದಿ ಡಂಬಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ ಮಾಡಿ ಕಾಣದೆ ತಿರುಗುವೆನೆರಡೂ ಕಣ್ಣಿದ್ದು ನಾನು ಮಾಣಿಕ್ಯದ ರಾಶಿಯಲ್ಲಿ, ಅಂಧಕರೈವರು ಕೂಡಿ ಅಣಿಮುತ್ತ ಹಿಡಿದು ಬಿಡುವ ಭ್ರಮಿತನದ್ದು. ನಡೆ ನುಡಿಗಳು ಶುದ್ಧವಾಗಿರುವುದು ಅತ್ಯಂತ ಮುಖ್ಯ ಎಂದು ಹೇಳಿದ ಕನಕದಾಸರು ಅದಕ್ಕಾಗಿ
ಸತ್ಯವಂತರ ಸಂಘವನ್ನು ಮಾಡಬೇಕೆಂದು ಕರೆ ನೀಡಿದ್ದಾರೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ? ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ? ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕೆ? ಮಾನಹೀನನಾಗಿ ಬಾಳುವ ಮನುಜನ್ಯಾತಕೆ? ಜ್ಞಾನವಿಲ್ಲದೆ 100 ಕಾಲ ಬದುಕ್ಯಾತಕೆ? ಮಾನಿನಿಯ ತೊರೆದ ಮೇಲೆ ಭೋಗವ್ಯಾತಕೆ ಎಂದು ಸಮಾಜವನ್ನು ಪ್ರಶ್ನಿಸ್ತಾರೆ. ಅವರ ಈ ಚಿಂತನೆಗಳು ಸಮಾಜವನ್ನು ತಿದ್ದುವಲ್ಲಿ ಉತ್ತಮವಾದ ಕೆಲಸವನ್ನೇ ಮಾಡಿರೋದನ್ನು ನಾವು ಗಮನಿಸಬಹುದು. ಕನಕದಾಸರು ಸಂಸಾರದಲ್ಲೇ ಇದ್ದುಕೊಂಡು ಹೇಗೆ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಪ್ರತಿಪಾದಿಸಿದರು. ಸಮಾಜದ ಕೆಳಸ್ತರದಿಂದ ಬಂದಂತಹ ಮತ್ತು ಗ್ರಾಮ ಜೀವನದ ಹಿನ್ನೆಲೆಯಿಂದ ಬಂದಂತಹ ಕನಕದಾಸರಿಗೆ ಆ ವರ್ಗದ ಒಂದು ಭಾಷೆ, ನುಡಿಗಟ್ಟುಗಳು ಅತ್ಯಂತ ಪರಿಚಿತ. ಹಾಗೆಯೇ ಜನಪದ ಭಾಷೆಯ ಅಂಶಗಳೆಲ್ಲವನ್ನು ಸಹ ನಾವು ಅವರ ಕೀರ್ತನೆಗಳಲ್ಲಿ ಗುರುತಿಸಬಹುದಾಗಿದೆ. ಡಿಂಬದೊಳಗೆ ಇರುವ ಪ್ರಾಣ ಅನ್ನುವಂಥ ಒಂದು ಕೀರ್ತನೆಯಲ್ಲಿ ದೇಹದ ಅನಿತ್ಯತೆಯನ್ನು ಸಾರುವಂತಹ ಸಾಲುಗಳು ತುಂಬ ಸುಂದರವಾಗಿ ಮೂಡಿಬಂದಿರೋದನ್ನು ನಾವು ನೋಡಬಹುದು. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಳ್ಳ ಪಿಳ್ಳೆ ಗೊಂಬೆಯಂತೆ ಆಡಿ ಹೋಯಿತು, ಹಳ್ಳ ಹರಿತು ಹೋಗುವಾಗ ಗುಳ್ಳೆ ಎದ್ದು ಒಡೆಯುವಂತೆ ಉಳ್ಳೆ ಪೊರೆಯಂತೆ ಕಾಣೋ ಸಂಸಾರದ ಆಟ. ನೋಡಿ, ಎಷ್ಟು ಸಹಜವಾಗಿ ಜನಪದರ ಒಂದು ಭಾಷೆಯನ್ನು ಕೀರ್ತನೆಯಲ್ಲಿ ಅವರು ತಂದಿದ್ದಾರೆ. ಹಾಗೆ ಕನಕದಾಸರ ಕೀರ್ತನೆಗಳು ವೈಚಾರಿಕ ನಿಲುವನ್ನು ಹೊಂದಿರುವಂತಹ ಕೀರ್ತನೆಗಳಾಗಿವೆ. ತಾರತಮ್ಯ ಭೇದವಿಲ್ಲದ ಸರ್ವ ಸಮಾನತೆಯ ಸಮಾಜ ನಿರ್ಮಾಣದ ಕನಸನ್ನು ಅವರು ಕಂಡಿದ್ದರು. ಈ ಹಿನ್ನೆಲೆಯಲ್ಲಿಯೇ ಅವರು ತಮ್ಮ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಮಾಧ್ವ ತತ್ವ ಪ್ರತಿಪಾದನೆ ಮತ್ತು ಹರಿಭಕ್ತಿಯ ಒಂದು ಪ್ರಸಾರಕ್ಕೆ ಬಹಳ ವಿಶಿಷ್ಟವಾದಂತಹ ಮುಂಡಿಗೆಗಳನ್ನು ಅವರು ರಚಿಸಿದ್ದಾರೆ. ಅಲ್ಲದೆ ಸಾಂಸ್ಕೃತಿಕ ಬದುಕನ್ನು, ಬಹಳ ಸಂಸ್ಕಾರಯುತವಾದಂತಹ ನಡವಳಿಕೆಯನ್ನು ತಮ್ಮ ಕೀರ್ತನೆಗಳ ಮೂಲಕ ಅವರು ಸಮಾಜಕ್ಕೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಕನಕದಾಸರು ಕವಿ, ಕಲಿ, ಕೀರ್ತನಕಾರರಾಗಿ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಆ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಅವರು ಗಳಿಸಿಕೊಂಡಿದ್ದಾರೆ. ಧನ್ಯವಾದಗಳು.